ನಮಸ್ಕಾರ. ನಾನು ನಿಮ್ಮ ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ಮೊದಲ ಅಧ್ಯಾಯವಾದಂತಹ ವಿಜ್ಞಾನದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂತಹ ಅಧ್ಯಾಯದಲ್ಲಿ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರದ ಏನಪ್ಪಾ ಅಂತಂದ್ರೆ 10ನೇ ತರಗತಿಗೆ ತುಂಬಾ ಮಹತ್ವದಾಗಿದ್ದು ಆ ಚಿತ್ರ ಮತ್ತು ಅದರ ವಿವರಣೆಯನ್ನ ಈ ಒಂದು ಚಿಕ್ಕದಾದಂತಹ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನೀರಿನ ವಿದ್ಯುತ್ ವಿಭಜನೆ ಇದೊಂದು ಡಯಾಗ್ರಾಮ್ ಅಥವಾ ಚಿತ್ರ ಏನು ಕಾಣಿಸ್ತಾ ಇದೆ ನೋಡಿ. ಇದರ ಬಗ್ಗೆ ನಾವು ಫಸ್ಟ್ ಅದರ ಒಂದು ವಸ್ತುಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮಗ್ ಅಂತಂತ ಕರೀತಾರೆ. ಪ್ಲಾಸ್ಟಿಕ್ ಮಗ್ಗು ಇದರೊಳಗಡೆ ಇಲ್ಲಿ ಬರುವುದೆಲ್ಲ ಇದೆಲ್ಲ ಹೈಡ್ರೋಜನ್, ಇದು ನೀರು. ಅದಾಗಿದ್ಮೇಲೆ ಏನಪ್ಪಾ ಅಂತಂದ್ರೆ ಇದ್ರ ಒಳಗಡೆ ಇರೋದೆಲ್ಲ ಈ ಜಾಗದಲ್ಲೆಲ್ಲವೂ ಸಹ ನೀರಿರುತ್ತೆ. ಇಷ್ಟು ಸಂಪೂರ್ಣವಾಗಿ ಇದೆಲ್ಲ ನೀರು. ಅದೇ ರೀತಿಯಾಗಿ ಇದು ರಬ್ಬರ್ ಬಿರಡೆ ಮತ್ತಿದು ಕ್ಯಾಥೋಡ್. ಇದು 6 ವೋಲ್ಟ್ ಬ್ಯಾಟ್ರಿ, ಸ್ವಿಚ್, ಆ್ಯನೋಡ್, ಗ್ರಾಫೈಟ್ ದಂಡ, ಪ್ರಣಾಳ, ಆಕ್ಸಿಜನ್. ಈ ನೀರಿನ ವಿದ್ಯುತ್ ವಿಭಜನೆ ಚಿತ್ರವು 10ನೇ ತರಗತಿಗೆ ಪ್ರಮುಖವಾದಂತಹ ಚಿತ್ರವಾಗಿದ್ದು ಅದು ಮೊದಲನೇ ಅಧ್ಯಾಯದಿಂದ ಈ ಒಂದು ಚಿತ್ರವನ್ನು ನಾವು ತುಂಬಾ ಸಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡಿದಾಗ ಏನಪ್ಪಾ ಅಂತಂದ್ರೆ ಈ ರೀತಿಯಾದಂತಹ ಒಂದು ರಚನೆ ಮಾಡಬಹುದು. ಇಲ್ಲಿ ಬನ್ನಿ, ಇದು ಯಾವ ರೀತಿಯಾದಂತಹ ಕೆಲಸವನ್ನು ನಿರ್ವಹಿಸುತ್ತದೆ ಅಂತನ್ನುವಂಥದ್ದು ನೋಡಿ. ಏನಪ್ಪಾ ಅಂತಂದ್ರೆ ಪ್ಲಾಸ್ಟಿಕ್ ಮಗ್ಗನ್ನ ತೆಗೆದುಕೊಳ್ಬೇಕು. ಮೊದಲನೇದಾಗಿ ಆ ಪ್ಲಾಸ್ಟಿಕ್ ಮಗ್ಗಿಗೆ 2 ರಂಧ್ರಗಳನ್ನ ಸೇರಿಸಬೇಕು. ಇಲ್ಲಿ ಕೆಳಭಾಗದಲ್ಲಿ ರಂಧ್ರವನ್ನ ಸೇರಿಸಿ ಪ್ರಣಾಳವನ್ನ ಹಾಕಿ ಆ ಪ್ರಣಾಳದೊಳಗೆ 2 ಗ್ರಾಫೈಟ್ ದಂಡಗಳನ್ನ ಸೇರಿಸಬೇಕು, ಅಳವಡನೆ ಮಾಡಬೇಕು. ಆ ಗ್ರಾಫೈಟ್ ದಂಡಕ್ಕೆ ಒಂದು ಕಡೆ ಆನೋಡ್, ಇನ್ನೊಂದು ಕಡೆಗೆ ಕ್ಯಾಥೋಡ್ ಅನ್ನುವಂಥದ್ದು. ಅಂದ್ರೆ ಆನೋಡ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಧನ ಆಯಾನುಗಳನ್ನು ಹೊಂದಿರುವಂತಹ ವೈರನ್ನ ಹಾಕಬೇಕು. ಇನ್ನ ಕ್ಯಾಥೋಡ್ ಅಂತಂದ್ರೆ ಋಣ ಆಯಾನುಗಳನ್ನ ಹೊಂದಿರುವಂಥದ್ದು. ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಿ, ಪಾಸಿಟಿವ್ ಅಂಡ್ ನೆಗೆಟಿವ್ ಎಲೆಕ್ಟ್ರಾನ್ಸ್ ಅಂತಂದು ಹೇಳ್ತೀವಿ ನೋಡ್ರಿ. ಆ ರೀತಿಯಾಗಿ ಇದೇನಪ್ಪಾ ಅಂದ್ರೆ ಧನ ಆಯಾನುಗಳನ್ನ ಮತ್ತು ಋಣ ಆಯಾನುಗಳನ್ನ ಹಾಕಿರುವಂತೆ. ಧನ ಆಯಾನದ ಕಡೆಗೆ ಏನಪ್ಪಾ ಅಂತಂದ್ರೆ ಅಥವಾ ಆನೋಡ್ ಕಡೆಗೆ ಏನಪ್ಪಾ ಅಂದ್ರೆ ಒಂದು ಸ್ವಿಚ್ ಅನ್ನ ಜೋಡಣೆ ಮಾಡಬೇಕು. ಎದಕ್ಕಪ್ಪ ಅಂತಂದ್ರೆ 6 ವೋಲ್ಟ್ ಬ್ಯಾಟ್ರಿಗೆ. ಈ 6 ವೋಲ್ಟ್ ಬ್ಯಾಟ್ರಿಗೆ ಏನಪ್ಪಾ ಅಂತಂದ್ರೆ ಈ ಪ್ರಣಾಳ ಮತ್ತು ಗ್ರಾಫೈಟ್ ದಂಡಗಳ ಒಂದು ತೆಗೆದುಕೊಂಡಂತಹ ಆನೋಡ್ ಮತ್ತು ಕ್ಯಾಥೋಡ್ನ ವೈರ್ನ ಮುಖಾಂತರವಾಗಿ 6 ವೋಲ್ಟ್ ಬ್ಯಾಟ್ರಿಗೆ ಅಡ್ಜಸ್ಟ್ ಮಾಡಬೇಕು. ಮಾಡಿದ ನಂತರ ತದನಂತರ ಇದರೊಳಗೆ ನೀರು ಈ ಪ್ರಣಾಳ ಅಂದ್ರೆ ಗ್ರಾಫೈಟ್ ದಂಡದ ಮೇಲ್ಭಾಗದಲ್ಲಿ ಬರುವಂತಷ್ಟೇನಪ್ಪಾ ಅಂದ್ರೆ ಈ ಪ್ಲಾಸ್ಟಿಕ್ ಮಗ್ನಲ್ಲಿ ನೀರು ಹಾಕಬೇಕು. ನೀರಿನ ಜೊತೆಗೆ ಸ್ವಲ್ಪ ಸಲ್ಫ್ಯೂರಿಕ್ ಆಮ್ಲನೂ ಸಹ ಹಾಕಬೇಕು. ಹಾಕಿದ ಮೇಲೆ ಸ್ವಿಚ್ ಅನ್ನ ಆನ್ ಮಾಡಬೇಕು. ಈ ಸ್ವಿಚ್ ಇಲ್ಲಿ ಒಳಗಡೆ 2 ಬ್ರಾಕೆಟ್ ನಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಕಾಣಿಸ್ತಿರಬಹುದು ಈ ಚುಕ್ಕೆ. ಈ ಸ್ವಿಚ್ ನಲ್ಲಿ ಈ ಚುಕ್ಕೆ ಇದ್ರೆ ಏನಪ್ಪಾ ಅಂದ್ರೆ ಅದು ಸ್ವಿಚ್ ಆನ್ ಆಗಿದೆ ಅಂತ ಅರ್ಥ. ಚುಕ್ಕೆ ಇರ್ಲಿಲ್ಲ ಅಂತಂದ್ರೆ ಅದು ಏನು ಆಫ್ ಆಗಿದೆ ಅಂತ ಅರ್ಥ. ಈಗ ನಾನೇನ್ ಮಾಡ್ತೀನಿ, ಅದನ್ನ ಆನ್ ಮಾಡ್ತೀನಿ. ಅಂದ್ರೆ ನಮ್ಮ ಬೈಕ್ ನಲ್ಲಿರುವಂತಹ ಕೀ ಹಾಕಿದಾಗ ಆನ್ ಆಗುತ್ತೆ. ಆ ರೀತಿಯಾಗಿರುತ್ತೆ. ಸ್ವಿಚ್ ಅಂತ ತಕ್ಷಣ ನಾವು ಲೈಟ್ ಬಟನ್ ಹಾಕ್ತೀವಿ ನೋಡ್ರಿ, ಆ ಸ್ವಿಚ್ ಅಲ್ಲ ಇದು. ನಾವು ಸಾಮಾನ್ಯವಾಗಿ ಬೈಕ್ ಚಾವಿ ತರ ಇದು ಇರುತ್ತೆ. ಇದನ್ನ ಆನ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ನಿಮಿಷದ ನಂತರ ಅಥವಾ ಸ್ವಲ್ಪ ಸಮಯದ ನಂತರ ಒಂದು ಪ್ರಣಾಳದಲ್ಲಿ ಹೆಚ್ಚಿನದಂತಹ ಬಬಲ್ಸ್ ಗಳನ್ನ ನೋಡಬಹುದು ಅಥವಾ ಗುಳ್ಳೆಗಳನ್ನ ನೋಡಬಹುದು. ಇನ್ನೊಂದರಲ್ಲಿ ಏನಪ್ಪಾ ಅಂತಂದ್ರೆ ಕಡಿಮೆ ರೀತಿಯಾದಂತಹ ಗುಳ್ಳೆಗಳನ್ನ ಸಹ ಏನಪ್ಪಾ ಅಂದ್ರೆ ನೋಡ್ತೇವೆ. ಒಂದರಲ್ಲಿ ಹೆಚ್ಚಿನ ಪ್ರಮಾಣದ ಏನಪ್ಪಾ ಅಂತಂದ್ರ ಗುಳ್ಳೆಗಳನ್ನ ನೋಡ್ತೀರಿ, ಒಂದರಲ್ಲಿ ಕಡಿಮೆ ರೀತಿಯಾದಂತಹ ಗುಳ್ಳೆಗಳನ್ನ ನೋಡ್ತೀರಿ. ಇದನ್ನ ಏನಂತ ಕರಿತಾನಪ್ಪ ಅಂದ್ರೆ ನೀರಿನ ವಿಭಜನೆ ಅಂತ ಕಂಡುಬಿಡ್ತೇವೆ. ಅದನ್ನ ಏನಪ್ಪಾ ಅಂತಂದ್ರೆ ನೀರು ಯಾವ ರೀತಿಯಾಗಿ ವಿಭಜನೆ ಐತಪ್ಪ ಅಂತಂದ್ರ ಒಂದರಲ್ಲಿ ಆಕ್ಸಿಜನ್ ಬಂತು, ಇನ್ನೊಂದರಲ್ಲಿ ಹೈಡ್ರೋಜನ್ ಸಿಗುತ್ತದೆ. ಇದು ಏನಪ್ಪಾ ಅಂತಂದ್ರೆ ನೀರಿನ ವಿದ್ಯುತ್ ವಿಭಜನೆ ಚಿತ್ರವಾಗಿರುತ್ತದೆ. ಮತ್ತು ಇಲ್ಲಿ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ನಾವು ಸಹಜವಾಗಿ ಏನಪ್ಪಾ ಅಂತಂದ್ರೆ ಈ ವಾಟರ್ ಇದೆ H2O, ಇದನ್ನ ಈ ರೀತಿಯಾದಂತಹ ಏನಪ್ಪಾ ಅಂತಂದ್ರೆ ಡಿವೈಡೇಷನ್ ಮಾಡಿಕೊಂಡಿರೋದು ಗಮನಕ್ಕೆ ಬರುತ್ತದೆ. ಅಂದ್ರೆ ಏನಪ್ಪಾ ಅಂತಂದ್ರೆ ನೀರನ್ನ ನಾವು ಒಂದು ಧನ ಆಯಾನುಗಳಿಂದ ಮತ್ತೊಂದು ಋಣ ಆಯಾನುಗಳಿಂದ ಡಿವೈಡೇಷನ್ ಮಾಡುವುದು ಇಲ್ಲಿ ನಮಗೆ
ಕಂಡುಬರುತ್ತದೆ. ಇದು ಏನಪ್ಪಾ ಅಂತಂದ್ರೆ 10ನೇ ತರಗತಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಯಾಗ್ರಾಮ್ ಅಥವಾ ಚಿತ್ರ ಏನಪ್ಪಾ ಅಂತಂದ್ರೆ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಮತ್ತು ನಂದೆಲ್ಲ ವಿಡಿಯೋಗಳನ್ನು ನಿಮ್ಗೆ ಪದೇ ಪದೇ ಬೇಕಂತಂದರೆ ಬೆಲ್ ಐಕಾನ್ಸ್ ಕೂಡ ಏನಪ್ಪ ಅಂತಂದ್ರೆ ಕ್ಲಿಕ್ ಮಾಡಿ. ಧನ್ಯವಾದಗಳು.